ಹೋಗುವನಗೆ ಕಂದ ಮಗನೇ 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 ಸರಸಮಲ್ಲ ಸರಸಮಲ್ಲ ಸಮಲ ಸಮರ ಮಗನೇ ಬೇಡ ಮಗನೇ ಅಭಿಮನ್ಯು ಇದ್ದಾನೆ ತಾಯಿ. ತಾಯಿ ನೀನು ಹೊರಟಿರುವುದು ಕೌರವರನ್ನ ನುಚ್ಚು ನೂರಿ ಮಾಡುವುದಕ್ಕಲ್ಲ ಮಗನೇ, ಮತ್ತೆ ನಿನ್ನ ಹೆತ್ತ ತಾಯಿಯ ಮನಸ್ಸನ್ನ, ಯಾಕಮ್ಮ ನಿನ್ನ ಹೆತ್ತ ತಾಯಿಯ ಕನಸನ್ನ, ನಿನ್ನ ಹೆತ್ತ ತಾಯಿಯ ಬದುಕನ್ನ ಯಾಕಮ್ಮ ಈ ಮಾತು? ನಾನಾ ಪರಿಯಲ್ಲಿ ಬೇಡಿದೆ, ಬೇಡ 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 ಎಂಬುದಾಗಿ. ಆದರೂ ಹೋಗುತ್ತೀಯ ನೀನು? ಹೋಗಲೇಬೇಕು. ಬೇಡ. ಯಾಕಮ್ಮ? ನೀತಿ ಅಲ್ಲ, ಒಬ್ಬ ಕ್ಷತ್ರಿಯ ವೀರನಾಗಿ ಹೋಗಬೇಕಾದದ್ದು ನೀತಿಯಾದರೂ ಒಬ್ಬ ತಾಯಿಗೆ ಒಬ್ಬನೇ ಮಗನಿದ್ರೆ ಅವನನ್ನು ಯುದ್ಧಕ್ಕೆ ನುಗ್ಗುವುದು ನೀತಿ ಅಲ್ಲ. ಯಾಕೆ ನಿನ್ನ ದೊಡ್ಡಪ್ಪನಿಗೆ ಈ ಮನಸ್ಸು ಬಂತೋ ಏನು? ಚಕ್ರವ್ಯೂಹವನ್ನು ಭೇದಿಸುವುದು ನಿನಗೆ ನೀತಿ ಅಲ್ಲ. ನಿನ್ನಂತವನನ್ನ ಶಿವದ ಮಧ್ಯದಲ್ಲಿ ಸಿಲುಕಿಸುವುದು ಪಾಂಡವರಿಗೆ ನೀತಿ ಅಲ್ಲ. ಆದ್ರೆ ಸಿಲುಕಿದ ನಿನ್ನನ್ನ ಕೊಲ್ಲುವುದು ಅವರಿಗೆ ಮಾತ್ರ ನೀತಿ. ಮಗನೇ, ಹೆತ್ತ ತಾಯಿಯ ಒಡಲ ಸಂಕಟವನ್ನು ಅರ್ಥ ಮಾಡಿಕೊಳ್ಳಬಹುದು. ನಿನ್ನ ಹೆಂಡತಿ ಉತ್ತರಿಗೆ ಹೇಳಿ ಬಂದೆಯಾ? ಇಲ್ಲ, ಅವಳು ಗರ್ಭವತಿ ಮಗು. ಹೌದಮ್ಮ. ನಾಳೆಯ ದಿನ ನನ್ನಲ್ಲಿ ಕೇಳಿದ್ರೆ ಏನು ಅಂತ ಉತ್ತರಿಸಲಿ? ಪಾಂಡವರ ಗೆಲುವಿಗಾಗಿ ನಿನ್ನ ಗಂಡ ಹೋಗಿದ್ದಾನೆ ಅಂತ ಹೇಳುತ್ತಾಯಿ. ಎಲ್ಲಿ? ಹೇಳಬೇಡ, ಎಲ್ಲಿಗೆಂತ ಮಾತ್ರ ಹೇಳಬೇಡ. ನಿನಗೆ ಹುಟ್ಟುವ ಮಗು ನಿನ್ನ ಮುಖ ನೋಡುವುದು ಬೇಡವೇನೋ ಮಗನೇ? ಒಡಲ ಸಂಕಟ ಏನು ಅಂತ ಗೊತ್ತಾಗುತ್ತಿದ್ದು ನೀನೊಬ್ಬ ತಂದೆಯಾಗಬೇಕು. ಹೆತ್ತ ತಾಯಿಯ ಒಡಲಿಗೆ ಕೊಡಲಿ ಇಡುತ್ತೀಯ ನೀನು? ಎತ್ತಿ ಆಡಿಸಿದ ತೋಳನ್ನ ಕತ್ತರಿಸಿ ಬಿಡುತ್ತೀಯ ನೀನು? ನಾ ದೊಡ್ಡವಳು, ಆದ್ರೂ ಕೈ ಮುಗಿದು ಕೇಳ್ತೇನೆ. ಯಾಕಮ್ಮ? ನಾನಿನ್ನ ತಾಯಿ ಸೆರಗೊಡ್ಡಿ ಕೇಳ್ತೇನೆ ಮಗನೇ. ನಿನ್ನ ಹೆಗಲ ಮೇಲೆ ನನ್ನ ಹೆಣ ಹೋಗಬೇಕು ಮಗು. ನಾನಿನ್ನ ಹೆಣನ್ನು ಮಗನೇ. ಅಮ್ಮ, ಈ ಲೋಕದಲ್ಲಿ ಎಲ್ಲರೂ ಮಕ್ಕಳು ಬೇಕು ಅಂತ ಬಯಸ್ತಾರೆ. ಕಾರಣ ಏನು? ಏನಮ್ಮ? ವೃದ್ಧಾಪ್ಯದಲ್ಲಿ ತುತ್ತು ಕೂಳನ್ನ ಕೊಡ್ತಾರೆ ಅಂತ ಅಲ್ಲ, ಮತ್ತೆ ಸತ್ತ ಮೇಲೆ ತಿನ್ನುವುದಕ್ಕೆ ಬಿಡಲಿ ಅಂತ. ನನಗಿರುವುದು ನೀನು ಒಬ್ಬನೇ ಒಬ್ಬ ಮಗ. ಕಳೆಕೊಳ್ಳುವುದಕ್ಕೆ ಮನಸ್ಸಿಲ್ಲ. ಹೋಗ್ಬೇಡ ಮಗನೇ, ಹೋಗ್ಬೇಡ. ಇಲ್ಲ, ಹೋಗಲೇಬೇಕು. ಪಾಂಡವರ ಗೆಲುವನ್ನ ಈ ಅಭಿಮನ್ಯು ಸಾಧಿಸಲೇಬೇಕು ತಾಯಿ. ಅವರವರನ್ನ ನಾನು ನುಚ್ಚುನೂರು ಮಾಡಲೇಬೇಕು ತಾಯಿ, ಮಾಡಲೇಬೇಕು. ಹೋಗು ಮಗನೇ, ಹೋಗ್ತೇನೆ. ನಿನ್ನನ್ನು ತಡೆಯುವುದಕ್ಕೆ ನಾನು ಯಾರು ಹೇಳು? ಹೇಗೆ ದ್ರೋಣಾಚಾರ್ಯರನ್ನ ಗೆಲ್ಲುವುದಕ್ಕೆ ಅಭವನಿಂದಲೂ ಸಾಧ್ಯವಿಲ್ಲವೋ, ನಿನ್ನನ್ನು ತಡೆಯುವುದಕ್ಕೆ ಸೃಷ್ಟಿಯಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅರ್ಥ ಆಯ್ತು ಮಗನೇ. ಯಾಕೆಂದ್ರೆ ಸೃಷ್ಟಿಯಲ್ಲಿ ಹುಟ್ಟಿದ ಮಕ್ಕಳಿಗೆ ತಾಯಿಗಿಂತಲೂ ದೊಡ್ಡವರು ಯಾರು ಇಲ್ಲ. ನನ್ನ ಮಾತಿಗೂ ಬೆಲೆ ಇಲ್ಲ ಅಂತಾದ್ರೆ ಒಂದು ಆಸೆ ಈಡೇರಿಸ್ತೀಯ? ಅಮ್ಮ, ಒಂದೇನು ಸಾವಿರ ಸಾವಿರ ಆಸೆಗಳನ್ನ ಕೇಳಿ ಈ ನಿಮ್ಮ ಮಗ ಅಭಿಮನ್ಯು ಈಡೇರಿಸ್ತಾನೆ ತಾಯಿ. ಇದು ಯಾಕೋ? ವೈರಿಗಳ ಶಿರವನ್ನು ಅರಿಯೋದಕ್ಕಾಗಿ.
ನಿನ್ನ ಕಾರ್ಯಕ್ಕೆ ಯಾರು ವಿರೋಧಿಸ್ತಾರೋ ಅವರೆಲ್ಲ ವೈರಿಗಳೇ ಅಲ್ಲವೇ ನಿನಗೆ? ಖಂಡಿತವಾಗಿಯೂ ಹೌದು. 1000 ತಲೆ ಕತ್ತರಿಸುವ ಈ ಕತ್ತಿಗೆ ನಿನ್ನ ಮನಸ್ಸಿಗೆ ಒಂದು ತಲೆ ಹೆಚ್ಚ. ಛೇ, ಹಾಗಿದ್ರೆ ನಿನ್ನ ಹೆತ್ತ ತಾಯಿಯ ಕತ್ತನ್ನು ಕತ್ತರಿಸವು. ತಡೆವರೇ ಎಳೆದಾಯೇ ತಡೆವರೇ ಎಳೆದಾಯೇ ಈ ಬರೆ ನುಡಿಯುವರೇ ಅಮ್ಮ, ಈ ಬರೆ ನುಡಿಯುವರೇ ತಡೆವರೇ ತಡೆವರೇ ಎಳೆದಾಯೇ ಈ ಬರೆ